6 ಬಾಲಿಗೆ 17 ರನ್ ಬೇಕಾಗಿರುವಂಥದ್ದು. ಲಾಸ್ಟ್ 15 ಬಾಲಿಗೆ 16 ರನ್ ಮಾಡ್ತಾರೆ. ಅದರಲ್ಲಿ ಇದ್ರ ಹಿಂದಿನ ಓವರ್ ಲಾಸ್ಟ್ ಓವರ್ ಅಂತಂದರೆ ನಿಮಗೆ ಕೇವಲ ಒಂದೇ ಒಂದು ರನ್ ಬರುತ್ತೆ ಡಿಸೈಡೆಡ್ ಓವರಲ್ಲಿ. ಖಂಡಿತ ಇದು ಕಾಸ್ಟ್ಲಿ ಆಗುತ್ತೆ, ಯೋಚನೆ ಮಾಡಬೇಕಾಗತ್ತೆ. ಇಲ್ಲಿ ಗೌಶೇಖ್ ಲಾಸ್ಟ್ ರನ್ ಬೇಡ, ನಾನು ಆಡ್ಕೊಳ್ತೀನಿ ಅಂತ ಜವಾಬ್ದಾರಿ ತಗೊಂಡಿರೋದು. ಇಲ್ಲಿ ಬೌಲಿಂಗ್ ಬರ್ತಾರೆ ತರುಣ್ ಅವರು. 1 ಓವರ್ 10 ರನ್ ಕೊಟ್ಟು 1 ವಿಕೆಟನ್ನು ತೆಗಿತಾರೆ ತರುಣ್. ಸೊ ಇವಾಗ ಮತ್ತೆ ಲಾಸ್ಟ್ ಓವರ್ ಬೌಲಿಂಗ್ ಬಂದಿದೆ ಅಂತಂದರೆ ಗೌಶೇಖ್ ಸ್ಟ್ರೈಕಲ್ಲಿದ್ದಾರೆ. ಹೋಪ್ ಕಳ್ಕೋಬೇಡಿ ಅಂತ ಗೌಶೇಖ್ ಉಳ್ಕೊಂಡಿದ್ದೀನಿ ನಾನು ಸ್ಟ್ರೈಕಲ್ಲಿ ಅಂತ ಹೇಳ್ಬಿಟ್ಟು. ಲಾಸ್ಟ್ 9 ಬಾಲ್ಗೆ ಯಾವುದೇ ಬೌಂಡ್ರಿ ಬಂದಿರಲ್ಲ. ಓ ಮೈ ಗುಡ್ನೆಸ್, ಶಫಲ್ ಆಗಿ ಹೊಡೆದಿರೋದು ಹೋಗುತ್ತೆ. ಇದು ಉತ್ತರ ಕನ್ನಡದ ಗ್ರೀನ್ ಫೀಲ್ಡ್ಗೆ ಹೋಗಿ ಬೀಳುತ್ತೆ ಇದು. ಓ ಮೈ ಗುಡ್ನೆಸ್, ಕಮಾನ್ ಗೌಸ್ ಅಂತ ಹೇಳ್ತಾ ಇರ್ತಾರೆ ಅಭಿಮಾನಿಗಳು. ಗೌಶೇಖ್ ಕಡೆಯಿಂದ ಬಂದಿರುವಂತದ್ದು ಶೇಕ್ ಮಾಡುವಂತ 6 ಇದು. ಇದು ಎಲ್ಲಿಗೆ ಹೋಗಿದೆ ಅಂದ್ರೆ ದಾಂಡೇಲಿ ಅಭಯಾರಣ್ಯಕ್ಕೆ ಹೋಗಿರೋದು. ಅಲ್ಲಿ ಅದು ಬೇಕಾಗಿತ್ತು ಮಸ್ಟ್ ನೀಡೆಡ್ ಸಿಕ್ಸರ್. ಯಾಕೆ ನಾನು ಸಿಂಗಲ್ ನ ಹೊಡಿಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ. ಇಂಥ ಒಂದು ಶಾಟ್, ದಾಂಡೇಲಿ ಶಾಟ್ ಇದು. ಉತ್ತರ ಕನ್ನಡದಲ್ಲಿ ನೋಡ್ತಾ ಇರೋದು ಸಮಸ್ತ ವೀಕ್ಷಕರೇ, ನಿಮ್ಮೂರ ಹುಡುಗ ರಾಜನ್ ತರ ಈ ಒಂದು ಮ್ಯಾಚ್ ನ ಗೆಲ್ಸ್ಕೊಟ್ರೆ RCB ಅವರು ದೇವ್ರ ತರ ಪೂಜೆ ಮಾಡ್ತೀವಿ ನಾವೆಲ್ಲ. ಖಂಡಿತವಾಗಲೂ ಬೇಕು ಈ ತರ ಶಾಟ್ ಗೌಸ್ ಕಡೆಯಿಂದ. 5 ಬಾಲಿಗೆ 11, ವೆರಿ ಫಸ್ಟ್ ಬಾಲ್ಗೆ ಈ ತರ 6 ಹೊಡಿತಾರೆ ಅಂತಂದ್ರೆ ಬೌಲರ್ ಯೋಚನೆ ಮಾಡೋದಕ್ಕೆ ಒಂದು ಒಳ್ಳೆ ಪ್ರಯತ್ನ ಅಂತಾನೆ ಹೇಳ್ಬೋದು. ಇದು ತರುಣ್ ರೆಡಿ ಆಗಿದ್ದಾರೆ ಸೆಕೆಂಡ್ ಬಾಲ್ಗೆ. ಆದರೆ ಗೌಶೇಖ್ ಅಂತೂ 6ಗೆ ರೆಡಿ ಆಗಿರೋದು ಇಲ್ಲಿ. ಓ ಮೈ ಗುಡ್ನೆಸ್, ಇದು ಎಂತ ಕ್ಯಾಮಿಯೋ ಇನ್ನಿಂಗ್ಸ್. U6 ಇದು ಯು ಬ್ಯೂಟಿ ಅಂತ ಹೇಳ್ಬೋದು. ಸೆಲೆಬ್ರೇಷನ್ ಜೋರಾಗಿದೆ. ಉತ್ತರ ಕನ್ನಡದ ಗೌಸ್ ಕಡೆಯಿಂದ ಬರ್ತಾ ಇರುವಂತ ಕ್ಯಾಮಿಯೋ ಇನ್ನಿಂಗ್ಸ್. ಇಲ್ಲಿ ಯೋಚನೆ ಮಾಡಬೇಕು, ಅಂತ ಇನ್ನಿಂಗ್ಸ್ ಬರ್ತಾ ಇದೆ ಈ ವ್ಯಕ್ತಿ ಕಡೆಯಿಂದ. ಎಂತ ಕಾನ್ಫಿಡೆನ್ಸ್ ಗುರು. ಇಂಥ ಟೈಮಲ್ಲಿ ಸ್ವಿಚ್ ಇಟ್ ಆಡ್ತಾರೆ ಅಂತ ಹೇಳಿದ್ರೆ ಸೂಪರ್ ಅಂತ ಹೇಳ್ಬೋದು ಈ ವ್ಯಕ್ತಿ ಕಡೆಯಿಂದ. ಇದು ಉತ್ತರ ಕನ್ನಡದ ಕರಾವಳಿಯ ಗತ್ತು ಏನು ಅಂತ ಹೇಳಿ ತೋರಿಸ್ತಾ ಇರುವಂತ ಹುಡುಗ, ಅಪ್ಪಟ ಕನ್ನಡಿಗ. ಒಡ ಶಾಟ್, ಒಡ ಸ್ವಿಚ್ ಇಟ್. ಇದು ಬರ್ತಾ ಇರೋದು ಯಾರ ಕಡೆ ಅಂದ್ರೆ ಗೌಶೇಖ್ ಅನ್ನುವಂತ ಹೆಸರು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಇಂಥ ಸಂದರ್ಭ, ಈ ಸಂದರ್ಭದಲ್ಲಿ ಸ್ವಿಚ್ ಇಟ್ ಆಡಿರುವಂತ ಆಟಗಾರ ಇವನೇ, ಹೀರೋ ಆಫ್ RCB ಅಂತ ಹೇಳ್ಬೋದು. ಈ 4 ಬಾಲು 5 ರನ್, ಒಂದೇ ಕನೆಕ್ಷನ್. ಬಿಗ್ ಹಿಟ್ ಬೇಕಾಗಿದೆ, ಬಿಗ್ ಹಿಟ್. 4 ಬಾಲಿಗೆ 5 ರನ್ ಬೇಕಾಗಿರೋದು. ಗೌಶೇಖ್ ಗಡಗಡ ಮಾಡಿದ್ದಾರೆ ಅಪೋಸಿಟ್ ಟೀಮಿಗೆ. ಓಹ್, ಇದು ಗುಡ್ ಡೆಲಿವರಿ, ಫ್ಲಮಿಂದ ವಿಕೆಟ್ ಅಂತ ಹೇಳ್ಬೋದು. ಇದು ಈಸಿ LBW ಕರೆಕ್ಟ್ ಆಗಿದೆ, ಇದು ನೋ ಡೌಟ್ ಅಂತಾನೆ ಹೇಳ್ಬೋದು. ಇದು ಸೂಪರ್ ಬೌಲಿಂಗ್ ಕಮ್ ಬ್ಯಾಕ್ ಮಾಡಿದ್ದಾರೆ. ಆದರೆ ಗೌಶೇಖ್ ಅವ್ರು ಕೆಲಸ ಮಾಡಿದ್ದಾರೆ. ಮ್ಯಾಚ್ ಇನ್ನೂ ಕೂಡ ಮುಗ್ದಿಲ್ಲ. 3 ಬಾಲಿಗೆ 5 ರನ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲಿ ಕಮ್ ಬ್ಯಾಕ್ ಮಾಡ್ಬೋದು. ಇಲ್ಲಿ ರಿವ್ಯೂ ಇರೋದಿಲ್ಲ ಇಲ್ಲಿ LBWಗೆ. ಈಸಿ ಫ್ಲಮಿಂದ ವಿಕೆಟ್ ಇತ್ತಿದು. ಪಿಚಿಂಗ್ ಇಂದ ಲೈನ್ ಕೂಡ ಇತ್ತು. ಯಾರ್ಕರ್ ಬ್ಲಾಕ್ ಹೋಲ್ ಆಗಿ ಬಿದ್ದಂತ ಡೆಲಿವರಿ. ಇದು ಮ್ಯಾಚ್ ಮುಗ್ದಿಲ್ಲ ವೀಕ್ಷಕರೇ. ಇದು ಗೌಶೇಖ್ ಅವ್ರಿಗೆ ಆಘಾತ. 12 ರನ್ ಅನ್ನ ಹೊಡೆದಿದ್ರು 2 ಬಾಲಲ್ಲಿ. ಇವಾಗ ಬೇಕಾಗಿರೋದು 3 ಬಾಲಲ್ಲಿ 5 ರನ್. 1 ಬೌಂಡ್ರಿ ಬಂದ್ರೆ ಮತ್ತೆ ಸೂಪರ್ ಓವರ್ ಆಗುತ್ತೆ. 1 ಸಿಕ್ಸರ್ ಬಂದ್ರೆ ಮ್ಯಾಚ್ ನಾಗ ಎತ್ಕೊಳ್ತೀವಿ. ಇಲ್ಲಿ ಯಾರ್ಕರ್ ಎಂತ ಒಂದು ಅದ್ಭುತವಾದಂತಹ ಬೌಲಿಂಗು. ಬ್ಯಾಟರ್ ನ ಮನ್ಸನ್ನ ಅರ್ಥ ಬೌಲಿಂಗ್ ಮಾಡಿದ್ರು. ಇಲ್ಲಿ ಯಾರು ಅಂದ್ರೆ ತರುಣ್, ಸಖತ್ ಒಳ್ಳೆ ಬೌಲಿಂಗು. ಬಟ್ ನಮಗ್ ಬೇಜಾರಾಗ್ತಿದೆ. ಗೌಶೇಖ್ ಅವ್ರ ಕೆಲಸನ ಮುಗಿಸಿಲ್ಲ, ಇನ್ನೂ ಕೂಡ ಮ್ಯಾಚ್ ಇದೆ. 27 ರನ್ ಅನ್ನ ಹೊಡೆದು ಹೋಗ್ತಾ ಇರೋದು. ಇವ್ರಿಗಂತೂ ಸಲ್ಯೂಟ್ ಹೊಡಿಲೇಬೇಕಾಗತ್ತೆ. ಈ ಮ್ಯಾಚ್ ನ ಹತ್ತತ್ರ ತಂದಿರೋದು ಯಾರು ಅಂದ್ರೆ ಇದು SRB ಜೊತೆಗೆ ಇವರೇ ಗೌಶೇಖ್. ಖಂಡಿತವಾಗ್ಲೂ ತುಂಬಾ ಬೇಜಾರಾಗಿರ್ತಾರೆ ಗೌಶೇಖ್ ಅವ್ರು. ಏನಪ್ಪ ಫಿನಿಶ್ ಮಾಡಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನೋಡ್ಬೋದು ರಿಪ್ಲೇಲಿ. ಓ, ಎಲ್ಲೋ ಒಂದ್ ಕಡೆ 50-50 ಚಾನ್ಸಸ್ ಅಂತ ಇವಾಗ ಅನಿಸ್ತಾ ಇದೆ. ಮಂಜು ಸ್ಲೋ ನೋಡ್ಬೇಕಾದ್ರೆ ಆಫ್ ಸ್ಪಿನ್ ಆ ಕಡೆ ಹೋಗುತ್ತರ ಕಾಣ್ತಾ ಇದೆ. ಇದು ಆಫ್ ಸೈಡ್ ಇಂದ ಆ ಕಡೆ ಹೋಗುತ್ತೆ ಅಂತ ಕಾಣ್ತಾ ಇದೆ. ಆದ್ರೆ ರಿವ್ಯೂ ಇಲ್ಲ. ಏನ್ ಮಾಡೋದು, ರಿವ್ಯೂ ತಗೊಂಡ್ಬಿಟ್ಟಿದ್ರು. ಅಲ್ಲಿ ಯಾರನ್ನ ಕಣಕ್ಕಿಳಿಸ್ತಾರೆ? ಶೈಲೇಶ್ ಬಂದಿದ್ದಾರೆ. ಶೈಲೇಶ್ ಆಚಾರ್ಯ ಹೊಡಿಯಬೇಡಿ ಎಬಿಲಿಟಿ ಇದೆ ಅವ್ರಿಗೆ. ಎಬಿಲಿಟಿ ಇರುವಂತಹ ಬ್ಯಾಟರ್ ಬಂದಿರೋದು. ಇವ್ರು ಹೊಡೆದ್ರೆ ಮಲ್ನಾಡ್ ಕಡೆಗೆ ಹೋಗುತ್ತೆ. ಮಲ್ನಾಡ್ ಕಡೆಗೆ ಹೋಗ್ಬೇಕು ಅಂದ್ರೆ 1 ಸಿಕ್ಸರ್ ಬೇಕು, ಇಲ್ಲ 1 ಬೌಂಡ್ರಿ ಬೇಕು. ಇರೋದು 3 ಬಾಲ್, 1 ಬೌಂಡ್ರಿ. ಹೊಡಿತಾರ, ಹೊಡಿಯಲ್ವಾ? ಶೈಲೇಶ್ ಆಚಾರ್ಯ ಬಂದಿರೋದು. ಶೈನಿಂಗ್ ಆಗುವಂತ ಅವಕಾಶ ಇದೆ ಅವರಿಗೆ. 3 ಬಾಲಿಗೆ 5 ರನ್ ಬೇಕಾಗಿರೋದು. ಇಲ್ಲಿವರೆಗೆ ಮ್ಯಾಚ್ ತಂದಿದ್ದಾರೆ ಭಂಡಾರಿ ಆ್ಯಂಡ್ ಗೌಶೇಖ್ ಅವರು. ಇಲ್ಲಿಂದ ತಗೊಂಡೋಗ್ಬೇಕಾಗಿದ್ದು ಪ್ರಸನ್ನ ಬಸವಣ್ಣ ಆ್ಯಂಡ್ ಶೈಲೇಶ್ ಅವರು. ತರುಣ್ ಅಂತೂ 2 6 ಕೊಟ್ಟಾದ ನಂತರ ಕಮ್ ಬ್ಯಾಕ್ ಮಾಡಿದ್ದು. ಸೂಪರ್ ಬ್ಲಾಕ್ ಹೋಲ್ ಡೆಲಿವರಿ. ಅದು ಯಾರ್ಕರ್ ಡೆಲಿವರಿನ ಮಿಸ್ ಮಾಡ್ಕೊಂಡಿರೋದು ಗೌಶೇಖ್ ಅವರು. ಬಿಟ್ ಆಗ್ತಾರೆ ಇಲ್ಲಿ ಜಸ್ಟ್ ಲಾಸ್ಟ್ ಮಿನಿಟ್ ಅಲ್ಲಿ. ಖಂಡಿತವಾಗಲೂ ಇಲ್ಲಿ ಪ್ರಸನ್ನ ಬಸವಣ್ಣ ಅಂತೂ ಸ್ಟ್ರೈಕ್ ಉಳ್ಕೊಳ್ತಾರೆ. ಬರುತ್ತೆ ಮತ್ತೊಂದು ವಿಕೆಟ್. ಇದು ಕ್ಲೋಸ್ ಆಗಿ ಬರ್ತಾ ಇದೆ. 2 ಬಾಲ್ಗೆ 5 ರನ್ ಬೇಕಾಗಿರೋದು. ಮತ್ತೆ ಟೆನ್ಷನ್ ಜಾಸ್ತಿ ಆಗಿದೆ. ಮಿಸ್ ಮಾಡಬೇಡಿ ಈ ಪಂದ್ಯ ಅಂತ ಹೇಳ್ತಾ ಇದ್ವಿ. ISCL ಮೊದಲ ಪಂದ್ಯ ಈ ತರ ಹೈ ವೋಲ್ಟೇಜ್ಗೆ ಬಂದಿರೋದು. ಸೂಪರ್ ಮ್ಯಾಚ್ ಅಂತಾನೆ ಹೇಳ್ಬೋದು ನಾವಿದು. 2 ಬಾಲ್ 5 ರನ್ಸ್ RCB ವರ್ಸಸ್ ಬಿಹಾರ್ ನಡುವೆ ನಡೀತಾ ಇರ್ತಕ್ಕಂಥ ಪಂದ್ಯ. ಎಂತ ಕ್ವಾಲಿಟಿ ಬೌಲಿಂಗ್ ಲಾಸ್ಟ್ ಮಿನಿಟ್ ಅಲ್ಲಿ ತರುಣ್ ಅವ್ರ ಕಡೆಯಿಂದ. ಸೂಪರ್
ಬೌಲಿಂಗ್ ಅಂತಾನೆ ಹೇಳ್ಬೋದು ಇಲ್ಲಿ. ನಾವು ಬಿಟ್ಕೊಡಲ್ಲ ನಾವು ಅಂತ ಹೇಳ್ತಾ ಇರೋದು. 2 ಬಾಲ್ 5 ರನ್ ಬೇಕಾಗಿದೆ. 2-5 ಹೊಡಿತಾರ ಅನ್ನೋ ಪ್ರಶ್ನೆ ನಮಗೂ ಕೂಡ ಕಾಡ್ತಾ ಇದೆ. ನಮ್ಗೆ ಇಷ್ಟು ಟೆನ್ಷನ್ ಆದ್ರೆ ಬ್ಯಾಟರ್ಸ್ಗೆ ಎಷ್ಟು ಟೆನ್ಷನ್, ಬೌಲರ್ಗೆ ಎಷ್ಟು ಟೆನ್ಷನ್. ಒಟ್ಟಾರೆ ಮ್ಯಾಚ್ ಫುಲ್ ಟೈಟು. ಸೂಪರ್ ಮ್ಯಾಚ್. ಇವತ್ತಿನ ಕೊನೆ ಪಂದ್ಯ ನೆಕ್ಸ್ಟ್ ಲೆವೆಲ್ಗೆ ಬರ್ತಾ ಇರೋದು. ಡೂ ಆರ್ ಡೈ ಮ್ಯಾಚ್ ಇದೆ. 2 ಟೀಮಿಗೆ ಕೂಡ ವಿನ್ ಆದವರು ಟಿಕೆಟ್ ತಗೊಳ್ತಾರೆ, ಸೋತವರು ಖಂಡಿತ ಕಷ್ಟ ಆಗುತ್ತೆ. ಲಾಸೋ ಅಕ್ಷಯ್ ಗುಪ್ತಾ ಬಂದಿರೋದು. ಈ ವ್ಯಕ್ತಿಗೆ ಇವತ್ತು ಬೌಲಿಂಗ್ ಕೊಡಬೇಕಾಗಿತ್ತು, ಮಿಸ್ ಮಾಡ್ಕೊಂಡಿದ್ರು. ಸೂಪರ್ ಬೌಲರ್ ಇವರು. ಮೀಡಿಯಂ ಪೇಸು ಕಟರ್ ಡೆಲಿವರಿನ ಹಾಕ್ತಾರೆ ಅವರು. ಎಸ್ ಬಸವಣ್ಣ ಸ್ಟ್ರೈಕಲ್ಲಿರೋದು. ಶಾರ್ಟ್ ರೈಸಿಂಗ್ ಡೆಲಿವರಿ ಮಿಸ್ ಮಾಡ್ಕೊಳ್ತಾರೆ ಇಲ್ಲಿ. ಲೆಗ್ ಸ್ಟೆಪ್ ಮೇಲೆ ಹೋದಂಗೆ ಆಗ್ತಾ ಇದೆ ಇಲ್ಲಿ. ಖಂಡಿತವಾಗ್ಲೂ ಪ್ಯಾರಸ್ ಟೈಮ್ ಇದೆ. ಕೊನೆಯ ಅಪೀಲ್ ಮಾಡ್ತಿದ್ರೆ DRS ತಗೋತಾ ಇದ್ರ. ಕೊನೆಯ ಬಾಲ್ ವೈಟ್ ಬಾಲ್ ಆಗಿದೆಯಾ? ಇದು ವೈಟ್ ಬಾಲ್ ಆಗಿದ್ರೆ 2-4 ಬೇಕಾಗತ್ತೆ. 2-4 ಬೇಕಾಗತ್ತೆ. ಇದು ವೈಡ್ ರಿವ್ಯೂ ಇಲ್ಲ ಅಂದ್ರೆ 1-5 ಬೇಕಾಗತ್ತೆ. ಮ್ಯಾಚ್ ಸಂಪೂರ್ಣವಾಗಿ ಹಿಡಿತಾ ಹೋಗೋದು ಇಲ್ಲಿ ಬಿಹಾರ್ ರೈಸಿಂಗ್ ಕಡೆಗೆ. ನಾವು ಕೂಡ ಯೋಚನೆ ಮಾಡ್ತಿದ್ದೀವಿ, ಎಂಥ ಒಂದು ಪಂದ್ಯ. ಕೌಶಿಕ್ ಅವ್ರ ವಿಕೆಟ್ ಹೋದ ನಂತರವಾಗಿ ಟಿವಿ ಅಂಪೈರ್ ಪರೀಕ್ಷೆ ಹೊಡಿತಾ ಇದ್ರೆ ನೋಡ್ಬೇಕಾಗತ್ತೆ. ವೈಡ್ ಅಂತ ಹೇಳಿ ಕನ್ಫರ್ಮೇಶನ್ ತಗೋತಾ ಇದ್ದಾರೆ, ರಿವ್ಯೂ ತಗೋತಾ ಇದ್ದಾರೆ. ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದಾರೆ ಅವರು ಅಂಪೈರ್ಸ್. ಅವರು ಎಲ್ಲೋ ಒಂದು ಕಡೆಯಿಂದ 2 ರಿವ್ಯೂ ಕಳ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ರು. ಆದರೆ 1 ರಿವ್ಯೂ ಇನ್ನೂ ಕೂಡ ಉಳಿದಿತ್ತು ಅವರಿಗೆ. 1 ರಿವ್ಯೂ ಇನ್ನೂ ಕೂಡ ಬಾಕಿ ಇತ್ತು. ಅದಕ್ಕೆ ಪ್ರಸನ್ನ ಬಸವಣ್ಣ ಕೂಡ ಅಷ್ಟು ಕಾನ್ಫಿಡೆನ್ಸಲ್ಲಿ ಕೇಳಿದ್ದು ರಿವ್ಯೂ ಇದೆ ಅಂತ ಹೇಳ್ಬಿಟ್ಟು. ಚರ್ಚೆ ನಡೀತಾ ಇದೆ. ಎಲ್ಲೋ ಒಂದು ಕಡೆ ಇದು ಶಾರ್ಟ್ ಬಾಲ್ ಆಗಿತ್ತು ಮಂಜು. ಈ ಮಾತಿಗೆ ಅವಕಾಶನ ಕೊಡಬಾರ್ದು. ಶಫಲ್ ಆಗಿಬಿಟ್ಟು ಹೊಡೆದಿದ್ರೆ ತುಂಬ ಚೆನ್ನಾಗಿ ಆಗ್ತಿತ್ತು. ಸ್ಕ್ವೇರ್ ಲೆಗ್ ಮೇಲೆ ಶಾರ್ಟ್ ರೈಸಿಂಗ್ ಡೆಲಿವರಿನ ಪ್ರಸನ್ನ ಬಸವಣ್ಣ ಪಿಕ್ ಮಾಡಿದ್ರೆ ಚೆನ್ನಾಗಿ ಆಗ್ತಿತ್ತು. ನಿಜವಾಗ್ಲೂ ಗೌಸೇಕ್ ಅಂಡ್ ಭಂಡಾರಿ ಯೋಚನೆ ಮಾಡ್ತಾ ಇದ್ದಾರೆ. ಗೌಸ್ ಅಂತೂ ಲಾಸ್ಟ್ ಓವರ್ ತನಕ ಮ್ಯಾಚ್ ತಂದಿದ್ದು ನೋಡ್ಬೋದು ನೀವು. ಈ ರಿವ್ಯೂ ವೈಡ್ ಬಾಲಿಗೆ ತಗೊಂಡಿರೋದು. ತುಂಬಾ ಬ್ಯಾಕ್ ಫುಟಲ್ಲಿ ಬಂದು ಆಡುವಂಥ ಪ್ರಯತ್ನ ಮಾಡಿದ್ದು ಅಗ್ನಿ ಪರೀಕ್ಷೆ ಅಂತಲೇ ಹೇಳ್ಬೋದು. ಇಲ್ಲಿ 2 ಟೀಮ್ ಅವರಿಗೆ ಬೌಲರ್ ಬಗ್ಗೆ ಮಾತಾಡಬೇಕಾಗುತ್ತೆ. ಒಳ್ಳೆ ಕಮ್ ಬ್ಯಾಕ್. ವೈಟ್ ಬಾಲ್ ಅಂತ ಕಾಲ್ ಬರುತ್ತೆ ಇದು. ರಿವ್ಯೂ ವರ್ಕೌಟ್ ಆಗಿದೆ ಇಲ್ಲಿ. 2 ಬಾಲ್ 4 ರನ್, 2 ಬಾಲಿಗೆ 4 ರನ್ ಬೇಕಾಗಿರೋದು. ಲಕ್ಷಕ್ಕಿಂತ ಆಚೆ ಹೋಗುತ್ತೆ. ವೈಡ್ ಅಂತ ಕನ್ಸಿಡರ್ ಮಾಡ್ತಾರೆ ಇದನ್ನ. ಪ್ರಸನ್ನ ಬಸವಣ್ಣ ಮಂಡ್ಯದ ಗಂಡು 22-05. ಅದು ಒಂದು ವಿಶೇಷ ಇದೆ ಆ ನಂಬರ್ಗೆ. ಖಂಡಿತ ವೈಟ್ ಬಾಲ್ ಒಳ್ಳೆ ನಿರ್ಣಯ ಪ್ರಸನ್ನ ಬಸವಣ್ಣ ಅವರಿಂದ ತಗೊಂಡ್ರು. ಆ ಸಂದರ್ಭಕ್ಕೆ ಏನ್ ಬೇಕಾಗಿತ್ತು? ಈಗ 2 ಬಾಲ್ 4 ರನ್ ಬೇಕಾಗಿದೆ. ಒಂದೇ ಒಂದು ಬೌಂಡ್ರಿ ಬೇಕು. 1 ಬೌಂಡ್ರಿ ಹೊಡಿತಾರ ಪ್ರಸನ್ನ ಬಸವಣ್ಣ ಅವರು ಬೀಟನ್ ಆಗ್ತಿದ್ದಾರೆ. 1-4. ಇನ್ನೂ ಕೂಡ ಮ್ಯಾಚ್. ಓ ಮೈ ಗುಡ್ನೆಸ್, ವಾಟ್ ಎ ಬೌಲಿಂಗ್ ಬೈ ತರುಣ್, ವಾಟ್ ಎ ಬೌಲರ್, ವಾಟ್ ಎ ಬೌಲಿಂಗ್. ಗೌಶೇಕ್ ಹೋದ ನಂತರ ಇಲ್ಲಿ ಆಡ್ತಾ ಇಲ್ಲ ಯಾರೋ ಕೂಡ. ಪ್ರಸನ್ನ ಬಸವಣ್ಣ ಒಡಿಯಣ್ಣ 1 ಬೌಂಡ್ರಿನ, ಪ್ರಸನ್ನ ಬಸವಣ್ಣ ಒಡಿಯಣ್ಣ 1 ಬೌಂಡ್ರಿನ ಅಂತ ಹೇಳ್ತಿದ್ದಾರೆ. ಪ್ರಸನ್ನ ಬಸವಣ್ಣ ಅವರ ಲಾಸ್ಟ್ ಸ್ಟ್ರೈಕ್ ತಗೊಂಡು ಇನ್ನೂ ಕೂಡ ಉಳ್ಕೊಂಡಿರೋದು. 1 ಬಾಲ್ ಬಾಕಿ ಇದೆ. 4 ರನ್ ಬೇಕಾಗಿರೋದು. ಡೂ ಆರ್ ಡೈ ಮ್ಯಾಚ್, ಡಿಸೈಡೆಡ್ ಪಂದ್ಯ. ಮಾಡು ಇಲ್ಲವೇ ಮಡಿ ಪಂದ್ಯ ಇದು. ಲಾಸ್ಟ್ ಮಿನಿಟಲ್ಲಿ ಬ್ಲಾಕ್ ಬಾಲ್ ಡೆಲಿವರಿ. ಸೂಪರ್ ಬೌಲಿಂಗ್ ಇದು. ತುಂಬಾ ಕಷ್ಟ ಆಗುತ್ತೆ. 1 ರನ್ ತಗೊಳ್ತಾರೆ. 2 ರನ್ ಪ್ರಯತ್ನ ಪಟ್ಟಿರೋದು. 3 ರನ್ ಹೋದ್ರೆ ಸೂಪರ್ ಓವರ್ ತನಕ ಓಡ್ಕೋಬಹುದು. ಇಲ್ಲಿ ಬರುತ್ತೆ ಮತ್ತೊಂದು ರನ್ನಿಂಗ್ ಪ್ರಯತ್ನ ಮಾಡಿರೋದು. ಪ್ರಸನ್ನ ಬಸವಣ್ಣ ರನ್ನಿಂಗ್ ಕೂಡ ಯೋಚನೆ ಮಾಡೋದಿಲ್ಲ. ಅವ್ರು ಮಿಸ್ ಮಾಡ್ಕೊಂಡಿರ್ತಾರೆ. ಫಾಸ್ಟ್ ರನ್ನಿಂಗ್ ಮಾಡಿದ್ರೆ ಜಸ್ಟ್ ಹತ್ರಕಾರ ಬರ್ಬೋಯ್ತು. ಲಾಸ್ಟ್ ಮಿನಿಟ್ ಇಂದ ಕಳ್ಕೊಳ್ತಾರೆ. RCB ನಮ್ಮ ಬೆಂಗಳೂರು ಹುಡುಗರು ಕೈಯಲ್ಲಿದ್ದ ಮ್ಯಾಚ್ ಅನ್ನ ಬಿಟ್ಕೊಡೋದು. ಇದು ಸೂಪರ್ ಕಮ್ ಬ್ಯಾಕ್, ಕಮ್ ಬ್ಯಾಕ್ ಬಿಹಾರ್ ಟೀಮ್ ಇಂದ. ಖಂಡಿತವಾಗಲೂ ಇವರ ಒಂದು ಕಮ್ ಬ್ಯಾಕಿಗೆ ನಾವು ಮೆಚ್ಚಲೇಬೇಕು. ಅಂತ ಟಾಪ್ ಕ್ವಾಲಿಟಿ ಬೌಲಿಂಗ್, ಫೀಲ್ಡಿಂಗ್ ಎಲ್ಲವೂ ಕೂಡ ಕಮ್ ಬ್ಯಾಕ್ ಅಂದ್ರೆ ಈ ತರ ಇರಬೇಕು. ಸೂಪರ್ ಫೀಲ್ಡಿಂಗ್ ಅಂಡ್ ಬೌಲಿಂಗ್ ಅಂತ ಹೇಳ್ಬೋದು. ಬಿಹಾರ್ ರೈಸಿಂಗ್ ವಿನ್ ಬೈ 1 runs. 1 ರನ್ಗಳ ವಿರೋಚಿತ ಸೋಲನ್ನ ಕಂಡುಕೊಂಡಿದ್ದು ಅಂತ ಹೇಳಿದ್ರೆ ಇದು RCB. ಗೌಶೇಕ್ ಅವರ ವಿಕೆಟ್ ಹೋದ ನಂತರವಾಗಿ ಯಾವೊಬ್ಬ ಬ್ಯಾಟರ್ ಕೂಡ ನಿಂತು ಆಡ್ಲೇ ಇಲ್ಲ. ಬಟ್ RCB ಫ್ಯಾನ್ಸು ಎಷ್ಟು ಮ್ಯಾಚ್ ಸೋತ್ರು ಕೂಡ ಬಿಟ್ಕೊಡೋ ಮಾತೇ ಇಲ್ಲ ಇಲ್ಲಿ ಅಂತ ಹೇಳ್ತಿರ್ತಾರೆ. 1 ರನ್ಗಳ ಗೆಲುವು, ರೋಚಕ ಗೆಲುವಿನ ಕಂಡುಕೊಂಡಿದ್ದು ಯಾರಪ್ಪ ಅಂದ್ರೆ ಅದು ಬಿಹಾರ್ ರೈಸಿಂಗ್. ಓಡ್ಲೇ ಇಲ್ಲ ಅವರು. ಓಡಬಹುದಾಗಿತ್ತು, ಪ್ರಯತ್ನ ಪಟ್ಟಿದ್ರೆ ಓಡಿದ್ರೆ ಖಂಡಿತವಾಗ್ಲೂ ಮ್ಯಾಚ್ ಟೈ ಆಗ್ತಾ ಇತ್ತು. ಮ್ಯಾಚ್ ಟೈ ಆಗಿದ್ರೆ ಸೂಪರ್ ಓವರ್ ನೋಡ್ಬೋದಾಗಿತ್ತು. ಬಟ್ RCB ಮ್ಯಾಚ್ ನ ಸೋತಿರೋದು RCB ಫ್ಯಾನ್ಸ್ಗೆ ದುಃಖ ಆಗ್ತಿರುತ್ತೆ. ಯಾಕೆಂದ್ರೆ ಇಂತಹ ಸೋಲು ನಾವು ಸಹಿಸ್ಕೊಳ್ತೀವಿ ಅಂತ ಹೇಳ್ತಾ ಇರ್ತಾರೆ.
ಮ್ಯಾಚ್ ಸೋತಾಗಿದೆ, ಅದು ಕೂಡ ವೀರೋಚಿತ ಸೋಲು. ಬ್ಯಾಟಿಂಗ್ ನೋಡ್ಬೋದು, ಇಲ್ಲಿ ಯಾರು ಕೂಡ ಚೆನ್ನಾಗಿ ಆಡಲಿಲ್ಲ. ಯಾರನ್ನ ಹೊರತುಪಡಿಸಿ ಅಂದ್ರೆ ಅಲ್ಲಿ ಸಾಗರ್ ಭಂಡಾರಿ ಮತ್ತು ಗೌಶೇಖ್ ಅವರು LBW ಆಗಿ ನಿರ್ಗಮಿಸ್ತಾರೆ. ಅವರ ಇಬ್ಬರನ್ನ ಹೊರತುಪಡಿಸಿದ್ರೆ ಇನ್ಯಾರು ಕೂಡ ಅಷ್ಟು ಚೆನ್ನಾಗಿ ಬ್ಯಾಟಿಂಗ್ ಅನ್ನ ಆಡ್ಲಿಲ್ಲ. ಬಟ್ ಏಕಾಂಗಿಯಾಗಿ ಆಡಿರುವಂತಹ ಈ ಇಬ್ಬರ ಬಗ್ಗೆ ಮಾತಾಡಲೇಬೇಕಾಗತ್ತೆ. ಪ್ರಪ್ರಥಮವಾಗಿ ಬಂದಂತಹ ಆಟಗಾರ ಸಾಗರ್ ಭಂಡಾರಿ, ಕ್ರಿಸ್ಕೇಲ್ ಆಫ್ ಕರ್ನಾಟಕ, 13 ಬಾಲಲ್ಲಿ 38 ರನ್ನ ಹೊಡೆದ್ರೆ ಇವರು 12 ಬಾಲಲ್ಲಿ 27 ರನ್ನು. ಈ ಇಬ್ಬರು ಆಟಗಾರರ ಹೆಸರನ್ನ ನೆನಪಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ. ಇನ್ನೆಲ್ಲ ಆಟಗಾರರು ಯೋಚನೆ ಮಾಡಿ ಆಡಬೇಕಾಗಿತ್ತು. 1 ರನ್ಗಳ ಸೋಲು.